ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನು ಇವತ್ತಿಲ್ಲಿ ಆಲ್ ಓವರ್ ಡಿಸೈನ್ ಅಂತಲೇ ಹೇಳ್ಬೋದಾದ ಮಿರರ್ ವರ್ಕ್ನ ಗ್ರ್ಯಾಂಡ್ ಆಗಿರೋದನ್ನು ಹೇಗೆ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಸ್ಯಾರಿ ಮಧ್ಯಕ್ಕೆ ಮತ್ತು ದುಪ್ಪಟ ಮಧ್ಯ ಮತ್ತು ಡ್ರೆಸ್ಗಳ ಅಂದರೆ ಕುರ್ತೀಸ್ ಎಲ್ಲ ಮಧ್ಯ ಹಾಕಿದರೆ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನಾನಿಲ್ಲಿ ಪ್ಲಾಸ್ಟಿಕ್ ಮಿರರ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಗ್ಲಾಸ್ ಮಿರರ್ನೂ ಸಹ ಹಾಕ್ಬೋದು. ಗ್ಲಾಸ್ ಮಿರರ್ ತೊಗೊಂಡ್ರೆ ನೀವಿಲ್ಲಿ ಗಮ್ಮನ್ನ ಹಾಕಿ ಸ್ಟಿಕ್ ಮಾಡಬೇಕಾಗತ್ತೆ. ನೋಡಿ, ನಾನು 6 ಎಳೆ ದಾರನೂ ಈ ರೀತಿಯಾಗಿ ಸೂಜಿಗೆ ಹಾಕಿಟ್ಕೊಂಡಿದ್ದೀನಿ ಮತ್ತು ಕೆಳಗಡೆ ನಾಟ್ ಹಾಕಿ ರೆಡಿ ಮಾಡಿದ್ದೀನಿ. ವರ್ಕ್ನ ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ನೋಡಿ ಈ ಥರ ಡ್ರಾ ಮಾಡ್ಕೊಂಡಿದ್ದೀನಿ ಮತ್ತು ಮಿರರ್ನ ಈ ಥರ ಹೋಲ್ ಇರೋ ಮಿರರ್ನ, ಪ್ಲಾಸ್ಟಿಕ್ ಮಿರರ್ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಹೋಲ್ ಇರೋ ಅಲ್ಲಿ ಈ ರೀತಿ ಸ್ಟಿಚ್ ಹಾಕ್ಕೋತಾ ಇದ್ದೀನಿ. ನೋಡಿ, ಹೀಗೆ ಕೆಳಗೆ ತಗೊಂಡು ಹೀಗೆ ಮತ್ತು ಅದರ ಆಪೋಸಿಟಲ್ಲಿಯೋ ಹೋಲ್ಗೆ ಹೀಗೊಂದು ಸೂಜಿನ ಹೀಗೆ ಹಾಕಿಬಿಟ್ಟು ನೋಡಿ ಫ್ರೆಂಡ್ಸ್, ಹೀಗೆ ಹಾಕ್ತಾ ಇದ್ದೀನಿ. ನಿಮಗೆ ಹೋಲ್ ಇಲ್ಲ ಅಂತ ಅನಿಸಿದರೆ ಅಥವಾ ನೀವು ಮಿರರ್ನ ಅಂದರೆ ಗ್ಲಾಸ್ ಮಿರರ್ನ ತಗೋತೀರಾ ಅಂತ ಆದರೆ ನೀವು ಡೈರೆಕ್ಟಾಗಿ ಗ್ಲೂ ಹಾಕ್ಕೋಬೋದು. ನೋಡಿ, ನಂತರ ನಾನಿಲ್ಲಿ ಇಲ್ಲಿಂದ ಸೂಜಿನ ತಗೋತಾ ಇದ್ದೀನಿ. ಹೀಗೆ ಸೂಜಿ ತಗೊಂಡು ಈ ಥರ ಹೀಗೆ ಚೈನ್ ಸ್ಟಿಚ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಸುತ್ತಲೂ ಮಿರರ್ ಸುತ್ತಲೂ ಫಸ್ಟು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ಚೈನ್ನ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಳ್ಳಿ. ಹೀಗೆ ಈ ಮಿರರ್ ಸುತ್ತಲೂ ಇದೇ ಥರ ಚೈನ್ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಸುತ್ತಲೂ ಚೈನ್ ಹಾಕಿ ಆಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಸುತ್ತಲೂ ಚೈನ್ ಹಾಕಿ ಆಗಿದೆ. ನಂತರ ಹೀಗೆ ದಾರನ ಮತ್ತೊಂದು ಸರಿ ಮೇಲೆ ತಗೊಂಡ್ಬಿಟ್ಟು ಈ ಚೈನ್ ಹಾಕಿರ್ತೀವಲ್ಲ, ಈ ಚೈನ್ ಒಳಗಡೆಯಿಂದ ಹೀಗೆ ದಾರನ ಹೀಗೆ ತಗೋತಾ ಹೋಗಬೇಕು. ಇದೇ ರೀತಿಯಾಗಿ ಫುಲ್ ಸುತ್ತಲೂ ಇದೇ ರೀತಿ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಒಂದು ರೌಂಡ್ ಆಯಿತು. ಮತ್ತು ಸೆಕೆಂಡ್ ರೌಂಡಲ್ಲಿ ನಾನು ತಗೋತಾ ಇದ್ದೀನಿ ಇದೇ ರೀತಿಯಾಗಿ. ಸುಮಾರು ಇಲ್ಲಿವರೆಗೂ ಮಿರರ್ ಕವರ್ ಆಗೋವರೆಗೂ ಫುಲ್ ರೌಂಡಲ್ಲಿ ಇದೇ ಥರ ಹಾಕ್ಕೋತ ಹೋಗಬೇಕು ಫ್ರೆಂಡ್ಸ್.
ನೋಡಿ ಫ್ರೆಂಡ್ಸ್, ನಾನು ಇಷ್ಟು ಕವರ್ ಮಾಡಿದ್ದೀನಿ ಇವಾಗ ಮಿರರ್ನ. ನಂತರ ನೋಡಿ ಸೂಜಿನ ಹೀಗೆ ಒಳಗೆ ತಗೋತಾ ಇದ್ದೀನಿ. ಹೀಗೆ ನೋಡಿ ಫ್ರೆಂಡ್ಸ್, ಸೂಜಿನ ಕೆಳಗೆ ತಗೊಂಡಾದ್ಮೇಲೆ ಮತ್ತೆ ಹೀಗೆ ಮೇಲ್ ತಗೋತಾ ಇದ್ದೀನಿ. ಮೇಲ್ ತಗೊಂಡ್ಬಿಟ್ಟು ಹೀಗೆ ನೋಡಿ ಇಲ್ಲಿ ಹತ್ತಿರದಿಂದನೇ, ಮಿರರ್ ಹತ್ತಿರದಿಂದನೇ ಹೀಗೆ ಚೈನ್ ಹಾಕ್ಬೇಕು. ಇಲ್ಲೇನು ನಾನು ಲೈನು ಹೇಗೆ ಕ್ರಾಸ್ ಆಗಿ ಮಾಡ್ಕೊಂಡಿದ್ದೀನಲ್ಲ, ಡ್ರಾ ಮಾಡಿದ್ದೀನಲ್ಲ, ಅದೇ ರೀತಿಯಾಗಿ ಚೈನ್ ಹಾಕ್ತಾ ಹೋಗ್ಬೇಕು ಫ್ರೆಂಡ್ಸ್. ನೋಡಿ ನಾನಿಲ್ಲಿ ಹೀಗೆ ಮತ್ತೆ ಸೂಜಿನ ಕೆಳಗೆ ತಗೋತಾ ಇದ್ದೀನಿ. ನಂತರ ಸ್ವಲ್ಪನೇ ಗ್ಯಾಪ್ ಬಿಟ್ಟು ಹೀಗೆ ಮತ್ತೆ ಮೇಲ್ ತಗೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ನಾನಿಲ್ಲಿ ಈ ಥರ ಚಿಕ್ಕದೊಂದು ಬೀಡ್ಸ್, ಗೋಲ್ಡನ್ ಬೀಡ್ಸ್ ತಗೊಂಡು ಹೀಗೆ ಸೂಜಿಗೆ ಹಾಕ್ತಾ ಇದ್ದೀನಿ. ನೋಡಿ ಈಗ ಬೀಡ್ನ ಹಾಕಿ ಮತ್ತೆ ಹೀಗೆ ಇಲ್ಲಿ ಕೆಳಗಡೆ ತಗೋತಾ ಇದ್ದೀನಿ. ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ಮೇಲೆ ತಗೊಂಡು ಮತ್ತೆ ಹತ್ತಿರದಿಂದನೇ ಈ ಥರ ಚೈನ್ ಸ್ಟಿಚ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಮತ್ತೆ ಇಲ್ಲಿ ಕೆಳಗಡೆ ತಗೊಂಡು ಇಲ್ಲಿ ಸೂಜಿನ ಮೇಲೆ ತಗೋತಾ ಇದ್ದೀನಿ. ಇನ್ನೊಂದು ಗೋಲ್ಡನ್ ಬೀಡ್ಸ್ನ ಹಾಕಿ ಈ ರೀತಿ ಮತ್ತೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಎಂಡ್ ಮಾಡಿರ್ತೀವಲ್ಲ ಚೈನು, ಅದರ ಒಳಗಡೆ ಹೀಗೆ ಹಾಕ್ತಾ ಇದ್ದೀನಿ. ಮತ್ತೆ ಇಲ್ಲಿಂದ ಚೈನ್ ಹಾಕಬೇಕು. ಇದೇ ರೀತಿಯಾಗಿ, ಅಂದರೆ ಇದು ಸ್ವಲ್ಪ ಉದ್ದ ಬರುತ್ತೆ, ಇದು ಸ್ವಲ್ಪ ಶಾರ್ಟ್ ಆಗಿ ಲೈನ್ ಹಾಕ್ಕೊಂಡಿದ್ದೀನಲ್ಲ, ಅದೇ ಥರನಾಗಿ ಫುಲ್ ಮಿರರ್ ಸುತ್ತನೂ ಈ ಥರ ಚೈನ್ನ ಹಾಕಿ ಗೋಲ್ಡನ್ ಬೀಡ್ನ ಹಾಕ್ತಾ ಹೋಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಈ ಡಿಸೈನು ಫುಲ್ ಆಗಿದೆ. ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತಲ್ವಾ ಇಲ್ಲಿ ಗೋಲ್ಡನ್ ಬೀಡ್ಸ್ ಎಲ್ಲ ಹಾಕಿದ್ದಕ್ಕೆ. ಈ ಡಿಸೈನ್ನ ನೀವು ಸ್ಯಾರಿ ಬಾರ್ಡರ್ಗೂ ಹಾಕ್ಬೋದು, ಮತ್ತು ಮಧ್ಯ ಸ್ಯಾರಿ ಮಧ್ಯ ಎಲ್ಲ ಇಲ್ಲಿ ಇಲ್ಲಿ ಹೀಗೆ ಈ ಥರ ಎಲ್ಲ ಹಾಕ್ತಾ ಹೋಗ್ಬೋದು. ಮತ್ತು ಇದು ಡ್ರೆಸ್ಗಳಿಗೆ ಅಂದರೆ ಡ್ರೆಸ್ ಮಟೀರಿಯಲ್ ಇರುತ್ತಲ್ಲ, ಪ್ಲೈನ್ ಡ್ರೆಸ್ ಮಟೀರಿಯಲ್ ಇದ್ದರೆ ಅದಕ್ಕೆ ಮಧ್ಯ ಹಾಕಿದರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ. ಈಸಿಯಾಗಿ ಒಂದು ಸುಂದರವಾದ ಮತ್ತು ಗ್ರ್ಯಾಂಡ್ ಆಗಿ ಕಾಣಿಸೋವಂಥ ಮಿರರ್ ವರ್ಕ್ನ ಹೇಗೆ ಹಾಕೋದು ಅಂತ ನೋಡಿದ್ರಲ್ವಾ ಫ್ರೆಂಡ್ಸ್. ನಿಮಗೂ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡೋದಕ್ಕೆ ಮರಿಬೇಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದಕ್ಕೂ ಮರಿಬೇಡಿ. ಹಾಗೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೂ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಒಂದು ಹೇಳ್ತಾ ಇರೋದೇನು ಅಂತ ಅಂದರೆ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡೋದಕ್ಕೆ ಮರಿಬೇಡಿ. ಇದರಿಂದ ಅವರಿಗೂ ಸಹ ಈ ಗ್ರ್ಯಾಂಡ್ ಆದ ಮಿರರ್ ವರ್ಕ್ನ ಹೇಗೆ ಹಾಕಬಹುದು ಅನ್ನೋದು ಗೊತ್ತಾಗತ್ತೆ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.